ಎಚ್ ಡಿ ದೇವೇಗೌಡಜಿಯವರು ಮತ್ತು ಕುಮಾರಣ್ಣನ ಪ್ರೀತಿಯ ಅಭಿಮಾನಿ ಬಂಧುಗಳೇ, ತಾವೆಲ್ಲರೂ ಕೂಡ ಕುಮಾರಣ್ಣ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಬರ್ತಾರೆ ಅಂತಿದ್ದಂಗೆ ನಿನ್ನೆ ಸಂಜೆಯಿಂದನೇ ಒಂಥರ ಹಬ್ಬದ ವಾತಾವರಣ ಪಕ್ಷದ ಕಚೇರಿಯಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ನಾನು ಕುಮಾರಣ್ಣಗೆ ದೂರವಾಣಿ ಕಾಲ್ ಮಾಡಿದೆ, ಅಣ್ಣ ಹಿಂಗೆ ಕಾರ್ಯಕ್ರಮ ರಾಜ್ಯ ಮಟ್ಟದ ಪಕ್ಷದ ಕಚೇರಿಯಲ್ಲಿ ಮಾಡ್ತಾ ಇದೆ, ಇಲ್ಲ ನಾನೇ ಬರ್ತೀನಿ ಅಂತ. ನಾನು ಬನ್ನಿ ಅನ್ನೋದಕ್ಕೆ ಮೊದಲು ಪದ ಬಳಸಕ್ ಮೊದಲು ಇಲ್ಲ ನಾನೇ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಬಗ್ಗೆ, ಈ ದೀನ ದಲಿತರ ಬಗ್ಗೆ ನಾವು ಬಹಳ ಯೋಚನೆ ಮಾಡಬೇಕಾಗ್ತದೆ. ನಮ್ಮ ದಲಿತ ಬಂಧುಗಳು ಬಹುಶಃ ನಮ್ಮ ಪಕ್ಷದ ಕಚೇರಿನಲ್ಲಿ ಹಲವಾರು ಕಾರ್ಯಕರ್ತರು ಸೇರಿದ್ದೀವಿ, ದಲಿತರು ಬಂಧುಗಳು ಸೇರಿದ್ವಿ, ನಾವೆಲ್ಲ ಸೇರಿದ್ವಿ. ಕುಮಾರಣ್ಣನ ಆಡಳಿತವನ್ನ ಒಂದು ಬಾರಿ ನಾವು ಆ ಇತಿಹಾಸವನ್ನ ಹಿಂದೆ ಹೋಗಿ ಮೆಲುಕಾಕ್ಬೇಕು, ನೋಡ್ಬೇಕು. ಆ ಒಂದು ಸುವರ್ಣ ಯುಗವನ್ನ, ದಲಿತರ ಪಾಲಿನ ಸುವರ್ಣ ಯುಗವನ್ನ, ಕುಮಾರಣ್ಣನ ಆಡಳಿತವನ್ನ ಇವತ್ತು ನಾವು ನೆನೆಸ್ಬೇಕಾಗ್ತದೆ. ನಾನು ಯಾಕೆ ಈ ಪದ ಸುವರ್ಣ ಯುಗ ಅಂತ ಉಪಯೋಗಿಸ್ತೀನಿ ಅಂದ್ರೆ, ಬಾಬಾ ಸಾಹೇಬ್ ಮಾತಾಡ್ಬೋದಲ್ಲ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕನ್ಸ್ಕೊಂಡಿದ್ರು, ಯಾವತ್ತು ನನ್ನ ಸಂವಿಧಾನ ಜಾರಿ ತರ್ತಕ್ಕಂತ ಜಾಗದಲ್ಲಿ, ನನ್ನ ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂತ ಜಾಗದಲ್ಲಿ ಮನಸ್ಸಿರ್ತಕ್ಕಂಥವ್ರು, ಆ ಸಂವಿಧಾನವನ್ನ ಜಾರಿ ಕೊಡ್ತಕ್ಕಂತ ಮನಸ್ಸಿರ್ತಕ್ಕಂತ ನಾಯಕರು ಈ ದೇಶದಲ್ಲಿ ಬರಬೇಕು ಅಂತಕ್ಕಂಥ ಕನಸನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿದ್ರು. ಆ ಕಂಡಿದ್ದಂತ ಕನಸನ್ನ 78 ವರ್ಷದ ಸ್ವತಂತ್ರ ಇತಿಹಾಸದಲ್ಲಿ ಜಾರಿಗೆ ತಂದಂತ ಯಾರಾದ್ರೂ ನಾಯಕರಿದ್ರೆ ಈ ರಾಜ್ಯದಲ್ಲಿ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರು ಅನ್ನೋದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇವತ್ತು ಮಾಧ್ಯಮದ ಸ್ನೇಹಿತರು ಬಂದಿದ್ದೀರಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷರ ಸಹ ಸತ್ಯ, 100ಕ್ಕೆ 100% ಸತ್ಯ. ನಾನು ಎಲ್ಲಾದ್ರೂ ಕುಮಾರಣ್ಣನ ಹೈಲೈಟ್ ಮಾಡಕ್ಕೆ, ಕುಮಾರಣ್ಣನ ಹೊಗಳಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ ಹೇಳಿ ತಾವು ನನ್ನ ಮಾತುಗಳನ್ನ ಸ್ವಲ್ಪ ಮಟ್ಟಿಗೆ ನೀವು ಅಬ್ಸರ್ವ್ ಮಾಡಿ. ನಾನು ಏನ್ ಹೇಳ್ತಾನೆ ಈ ಭಾಷಣದಲ್ಲಿ, ಈ ಮಾತಲ್ಲಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡಿದ್ದೀವಿ. ಅವ್ರು ಇಲ್ಲದೆ ಇರ್ಬೋದು, ಅವ್ರ ಮನಸ್ಸು ಇಲ್ಲದೆ ಇರ್ಬೋದು, ದೇಹ ಇಲ್ಲದೆ ಇರ್ಬೋದು, ಆದ್ರೆ ಅವ್ರು ಇದ್ದಾರೆ. ಬಾಬೂಜಿ ಅವರು ನಮ್ಮ ಜೊತೆ ಇದ್ದಾರೆ, ಹಸಿರು ಕ್ರಾಂತಿ ಮಾಡಿದ್ದಾರೆ. ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡ್ತಿರೋದಕ್ಕೆ ಬಾಬೂಜಿ ಅವರು ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಕುಮಾರಣ್ಣನ ಬಗ್ಗೆ ಯಾಕೆ ಹೇಳ್ತೀನಿ ನಾನು ಅಂದ್ರೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಬಸವಣ್ಣನ, ಕನಕದಾಸರ, ಗಾಂಧೀಜಿಯವರ, ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಿದ ಏಕೈಕ ನಾಯಕ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಿದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿ ಅವರನ್ನ ನಾವು ಯಾರು ಕೂಡ ಅರ್ಥ ಮಾಡ್ಕೋಬಾರ್ದು. ಕುಮಾರಣ್ಣ ಮಾಡಿದ ಕೆಲಸ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಆಗಿದ ಕೆಲವೇ ದಿನಗಳಲ್ಲಿ ಮೈಸೂರಿನಲ್ಲಿ ಒಂದು ವಾಸ್ತವ್ಯ ಮಾಡ್ತಾರೆ. ಅದು ಯಾರ ಮನೆ? ದಲಿತರ ಮನೆ, ಅಸ್ಪೃಶ್ಯರ ಮನೆ, ಊರಿಂದ ಹೊರಗಿದ್ದಂತ ಮನೆ, ಊರಿಂದ ಹೊರ ದೂಡಲ್ಪಟ್ಟಂತ ಜನರ ಮನೆ. ಆ ಮನೆಯಲ್ಲಿ ನಾನು AC ಚೇಂಬರ್ ನಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡಕ್ ಬಂದಿಲ್ಲ. ಬುದ್ಧ ರಾಜ. ಯಾಕೆ ಬುದ್ಧನ್ಗೆ ಹೋಲಿಸ್ತೀನ ಬಿಡ್ತೀನ, ದಯಮಾಡಿ ತಾವು ತಪ್ಪು ತಿಳಿಬೇಡಿ ಮಾಧ್ಯಮದ ಸ್ನೇಹಿತರು. ಅವರು ಕುಮಾರಣ್ಣನ ಬುದ್ಧನ್ ಹೋಲಿಸ್ತಾ ಇದ್ದೀನ ಬಿಡ್ತಾ ಇದ್ದೀನ ಅಂತ ತಾವ್ಯಾರು ಅಪಾರ್ಥ ಮಾಡ್ಕೋಬಾರದು. ಬುದ್ಧ ರಾಜ, ಆ ರಾಜ ಊರು ಒಳಗಡೆನೆ ಇರ್ತಾನೆ, ಕೋಟೆನಲ್ಲೇ ದೊಡ್ಡ ಶ್ರೀಮಂತ. ಅವನು ಊರಿಂದ ಹೊರಗಡೆ ಒಂದಿನ ಬರ್ತಾನೆ. ರಥದಲ್ಲಿ ಬಂದಾಗ ಅಲ್ಲಿ ಕಷ್ಟ, ರೋಗಗಳು, ರುಚಿನಗಳು, ಕಷ್ಟ, ಜನ ಅಳೋದು, ನೋವುಗಳನ್ನ ಭಗವಾನ್ ಬುದ್ಧ ನೋಡ್ತಾನೆ. ಸಿದ್ಧಾರ್ಥ ನೋಡ್ಬಿಟ್ಟು, ಇದು ನಾನು ಪ್ರಪಂಚ ಈ ರೀತಿ ಅನ್ಕೊಂಡಿದ್ದೆ, ಇದೇನಪ್ಪ ಹಿಂಗಿದೆಯಲ್ಲ ಅಂತ ಹೇಳಿ ಭಗವಾನ್ ಬುದ್ಧ ಆಗಿದ್ದು ಸಿದ್ಧಾರ್ಥ. ಆ ಕಾರಣದಿಂದನೇ ಇಲ್ಲಿನ ಸಮಸ್ಯೆ, ನೋವುಗಳನ್ನ ಅರ್ಥ ಮಾಡಿಕೊಂಡು ಭಗವಾನ್ ಬುದ್ಧ ಸಿದ್ಧಾರ್ಥ ಆಗಿ ಹೊರಗಡೆ ಬಂದು ಜ್ಞಾನೋದಯ ಆದ್ಮೇಲೆ ಇವತ್ತು ಈ ಪ್ರಪಂಚವನ್ನು ತಿದ್ದಲಿಕ್ಕೆ ಪ್ರಾಮಾಣಿಕವಾಗಿ ಬುದ್ಧ ಅವರು ಪ್ರಯತ್ನ ಮಾಡಿ ಇಷ್ಟರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.